ಎಲ್ಲರಿಗೂ ನಮಸ್ಕಾರ. ಮಹಾಭಾರತದ ಅಮಾವಾಸ್ಯೆಯ ಕಥೆ. ಮಹಾಕಾವ್ಯ ಮಹಾಭಾರತ ಯುದ್ಧ ಅನಿವಾರ್ಯವಾಗಿತ್ತು. ಬೃಹತ್ ಸೇನೆಗಳು ಯುದ್ಧಕ್ಕೆ ಸಜ್ಜಾಗುತ್ತಿದ್ದವು. ಯುದ್ಧದಲ್ಲಿ ಅವರು ತೆಗೆದುಕೊಳ್ಳುವ ಬದಿಗಳ ಬಗ್ಗೆ ಹಿರಿಯರು ತಮ್ಮ ನಿರ್ಧಾರಗಳನ್ನು ತೆಗೆದುಕೊಂಡರು. ದುರಂತದ ಯುದ್ಧದ ಹಿಂದಿನ ಮುಖ್ಯ ಕಾರಣನಾದ ದುಷ್ಟಬುದ್ಧಿಯ ದುರ್ಯೋಧನನು ದ್ರೋಣಾಚಾರ್ಯ, ಭೀಷ್ಮ, ಕರ್ಣ ಮತ್ತು ಇತರ ಹಿರಿಯರನ್ನು ಭೇಟಿಯಾಗಿದ್ದನು. ದುರ್ಯೋಧನನು ತನ್ನ ದುರಾಸೆಯ ಆಧಾರದ ಮೇಲೆ ಯುದ್ಧವನ್ನು ಗೆಲ್ಲಲು ಸಾಧ್ಯವಿರುವ ಎಲ್ಲವನ್ನೂ ಮಾಡಲು ಬಯಸಿದ್ದರಿಂದ ಅವನು ತನ್ನ ಗುರಿಯನ್ನು ಸಾಧಿಸಲು ಸಹಾಯ ಮಾಡುವ ಎಲ್ಲ ಅಂಶಗಳನ್ನು ನೋಡಿದನು. ಅವರು ತಮ್ಮ ಗುರುಗಳಾದ ದ್ರೋಣಾಚಾರ್ಯರಿಗೆ ದುರ್ಗಾ ಪೂಜೆಯನ್ನು ಮಾಡಲು ಮತ್ತು ಯುದ್ಧವನ್ನು ಪ್ರಾರಂಭಿಸಲು ಶುಭ ದಿನ ಮತ್ತು ಸಮಯವನ್ನು ಕೇಳಿದನು. ನಕುಲನು ಅವಳಿ ಸಹೋದರ ಮತ್ತು ಪಾಂಡವರಲ್ಲಿ ಕಿರಿಯನಾಗಿದ್ದ ಸಹದೇವನನ್ನು ಸಂಪರ್ಕಿಸಲು ದ್ರೋಣಾಚಾರ್ಯರು ದುರ್ಯೋಧನನನ್ನು ಕೇಳಿದರು. ಸಹದೇವ ಜ್ಯೋತಿಷಿಯಾಗಿದ್ದು ಸಮಾಲೋಚಿಸಲು ಅವರೇ ಸೂಕ್ತ ವ್ಯಕ್ತಿಯಾಗುತ್ತಾರೆ ಎಂದು ಹೇಳಿದರು. ದುರ್ಯೋಧನನಿಗೆ ಆಶ್ಚರ್ಯವಾಯಿತು ಮತ್ತು ಯುದ್ಧವನ್ನು ಗೆಲ್ಲಲು ದುರ್ಗಾ ಪೂಜೆಯನ್ನು ಮಾಡಲು ತನ್ನ ಶತ್ರುಗಳಿಗೆ ಮಂಗಳಕರ ದಿನಾಂಕವನ್ನು ಹೇಗೆ ಕೇಳಬಹುದು ಎಂದು ದ್ರೋಣಾಚಾರ್ಯರನ್ನು ಕೇಳಿದನು. ಸಹದೇವನ ಸ್ನಾನ ಮತ್ತು ಬೆಳಗಿನ ಪೂಜೆಯ ನಂತರ ದುರ್ಯೋಧನನು ತನ್ನ ಬಳಿಗೆ ಬಂದರೆ ಸಹದೇವನು ಎಂದಿಗೂ ನಿರಾಕರಿಸುವುದಿಲ್ಲ ಎಂದು ದ್ರೋಣಾಚಾರ್ಯರು ಹೇಳಿದರು. ಶಿಕ್ಷಕನು ದುರ್ಯೋಧನನಿಗೆ ಸಹದೇವನು ಯಾವಾಗಲೂ ಸತ್ಯವನ್ನು ಹೇಳುತ್ತಾನೆ ಮತ್ತು ದುರ್ಯೋಧನನು ಸಹದೇವನು ಹೇಳಿದ ಎಲ್ಲವನ್ನೂ ನಂಬಬಹುದೆಂದು ಹೇಳಿದರು. ಮರುದಿನ ಬೆಳಿಗ್ಗೆ ದುರ್ಯೋಧನನು ಸಹದೇವನು ತನ್ನ ಪೂಜೆಯನ್ನು ಮುಗಿಸಿದ ನಂತರ ಅವನನ್ನು ಭೇಟಿಯಾಗಲು ಹೋದನು. ಅವರು ಸಹದೇವನಿಗೆ ಅವರು ವೈರಿಗಳಾಗಿದ್ದರೂ ಸಹದೇವನನ್ನು ಧರ್ಮಪುರುಷನೆಂದು ನಂಬಿದ್ದರು ಮತ್ತು ಅವನು ಸತ್ಯವನ್ನು ಹೇಳುವ ಮೂಲಕ ಜ್ಯೋತಿಷಿಯಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಾನೆ ಎಂದು ಹೇಳಿದರು. ಸಹದೇವನು ತಕ್ಷಣವೇ ಪಂಚಾಂಗವನ್ನು ನೋಡಿದನು, ಕೆಲವು ಲೆಕ್ಕಾಚಾರಗಳನ್ನು ಮಾಡಿದನು ಮತ್ತು ದುರ್ಯೋಧನನಿಗೆ ತನ್ನ ಭವಿಷ್ಯವನ್ನು ಹೇಳಿದನು. 2 ದಿನಗಳ ನಂತರ ಬಿದ್ದ ಮುಂದಿನ ಅಮಾವಾಸ್ಯೆಯು ದುರ್ಗಾ ಪೂಜೆಯನ್ನು ಮಾಡಲು ಮತ್ತು ಯುದ್ಧವನ್ನು ಪ್ರಾರಂಭಿಸಲು ಪ್ರಶಸ್ತ ಸಮಯವಾಗಿದ್ದು ಅದು ದುರ್ಯೋಧನನ ವಿಜಯವನ್ನು ಖಾತರಿಪಡಿಸುತ್ತದೆ ಎಂದು ಅವರು ಹೇಳಿದರು. ದುರ್ಯೋಧನನಿಗೆ ಬಹಳ ಸಂತೋಷವಾಯಿತು ಮತ್ತು ಸಹದೇವನಿಗೆ ಧನ್ಯವಾದ ಹೇಳಿದ ನಂತರ ಅವನು ತನ್ನ ಸ್ವತಃ ಸೇನಾ ಕಮಾಂಡ್ ಸೆಂಟರ್ಗೆ ಹಿಂದಿರುಗಿದನು. ಎಲ್ಲವನ್ನೂ ತಿಳಿದಿರುವ ಭಗವಾನ್ ಕೃಷ್ಣನು ಈ ಸಂಭಾಷಣೆಯನ್ನು ಸ್ಪಷ್ಟವಾಗಿ ಕೇಳಿದರು ಮತ್ತು ಶತ್ರುಗಳಿಗೆ ಸಹಾಯ ಮಾಡಿದ್ದಕ್ಕಾಗಿ ಸಹದೇವನೊಂದಿಗೆ ಅಸಮಾಧಾನಗೊಂಡರು. ಪ್ರಾತಃ ಕಾಲದ ಪೂಜೆಯ ನಂತರ ಯಾರೇ ಬಂದರೂ ಸಹಾಯ ಮಾಡಬೇಕಿದ್ದು ಇತರರಿಗೆ ತಪ್ಪು ಸಲಹೆ ನೀಡದಂತೆ ತನ್ನ ಧರ್ಮ ತಡೆಯುತ್ತದೆ ಎಂದು ಸಹದೇವ ಸಮರ್ಥಿಸಿಕೊಂಡನು. ಶತ್ರುಗಳಿಗೆ ಸಹದೇವನ ಸಲಹೆಯಿಂದ ಉಂಟಾದ ಗಂಭೀರ ಸಮಸ್ಯೆಯನ್ನು ತಪ್ಪಿಸಲು ಏನನ್ನಾದರೂ ಯೋಚಿಸಲು ಪ್ರಯತ್ನಿಸುತ್ತಿರುವಾಗ ಭಗವಾನ್ ಕೃಷ್ಣನು ಚಿಂತಾಕ್ರಾಂತರಾಗಿ ಹೊರಟು ಹೋದರು. ಅಮಾವಾಸ್ಯೆಯಂದು ಯುದ್ಧ ಆರಂಭಿಸಿದರೆ ದುರ್ಯೋಧನನಿಗೆ ಜಯ ಖಚಿತ. ಅವರು ಪಾಂಡವರ ಶಿಬಿರಕ್ಕೆ ಹೋಗಿ ಶತ್ರುಗಳಿಗೆ ಸಹದೇವನ ಸಲಹೆಯನ್ನು ತಿಳಿಸಿದರು. ಇದು ಯುಧಿಷ್ಠಿರ, ಅರ್ಜುನ, ಭೀಮ ಮತ್ತು ನಕುಲನಿಗೆ ಆಘಾತವನ್ನುಂಟು ಮಾಡಿತು. ಆದರೆ ಅವರು ಸಹದೇವನೊಂದಿಗೆ ವಿಶೇಷವಾಗಿ ಅಸಮಾಧಾನಗೊಂಡಿರಲಿಲ್ಲ. ದುರ್ಯೋಧನನ ವಿಶ್ವಾಸಘಾತುಕ ಗುಣಗಳು ಮತ್ತು ಅವರ ಜ್ಯೋತಿಷ್ಯದ ಜ್ಞಾನಕ್ಕೆ ಸತ್ಯವಾಗಿರುವ ಸಹದೇವನ ಪಾತ್ರದ ಬಗ್ಗೆ ಅವರಿಗೆ ಚೆನ್ನಾಗಿ ತಿಳಿದಿತ್ತು. ಆದರೆ ಪಾಂಡವರು ತಾವು ಎದುರಿಸುತ್ತಿರುವ ಗಂಭೀರ ಸಮಸ್ಯೆಗೆ ಭಗವಾನ್ ಕೃಷ್ಣನು ಅದ್ಭುತ ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ ಎಂದು ಖಚಿತವಾಗಿ ನಂಬಿದ್ದರು. ಸ್ವಲ್ಪ ಸಮಯದ ನಂತರ ಭಗವಾನ್ ಕೃಷ್ಣನು ನಗುತ್ತಾರೆ ಮತ್ತು ಅವರ ಕಣ್ಣುಗಳಲ್ಲಿ ಮಿಂಚು, ತಾನು ಏನನ್ನಾದರೂ ಯೋಚಿಸುತ್ತಿದ್ದೇನೆ ಎಂದು ಹೇಳಿದರು. ಭಗವಾನ್ ಯುಧಿಷ್ಠಿರ, ಅರ್ಜುನ, ಭೀಮ ಮತ್ತು ನಕುಲನಿಗೆ ತನ್ನ ಯೋಜನೆಯನ್ನು ಸಹದೇವರಿಗೆ ತಿಳಿಸದಂತೆ ಕೇಳಿಕೊಂಡರು. ಮರುದಿನ ಬೆಳಿಗ್ಗೆ ಭಗವಾನ್ ಕೃಷ್ಣನು ಸಹದೇವನನ್ನು ಹೊರತುಪಡಿಸಿ ಪಾಂಡವರನ್ನು ಅವರ ಪೂರ್ವಜರಿಗೆ ತರ್ಪಣ ಅಥವಾ ನೈವೇದ್ಯಗಳನ್ನು ಮಾಡುವ ಸಲುವಾಗಿ ನದಿಯ ತೀರಕ್ಕೆ ಕರೆದೊಯ್ದರು. ಯುಧಿಷ್ಠಿರನು ಆಶ್ಚರ್ಯಚಕಿತರಾಗಿ ಮತ್ತು ಭಗವಾನ್ ಕೃಷ್ಣನನ್ನು ಅಮಾವಾಸ್ಯೆ ಅಥವಾ ಅಮಾವಾಸ್ಯೆಯ ಮೊದಲು 1 ದಿನ ಆಚರಣೆಯನ್ನು ಮಾಡಲು ಏಕೆ ಬಯಸುತ್ತೀರಾ ಎಂದು ಕೇಳಿದರು. ಭಗವಾನ್ ಕೃಷ್ಣನು ಪಾಂಡವರಿಗೆ ತನ್ನನ್ನು ನಂಬುವಂತೆ ಮತ್ತು ಅವರ ಆಜ್ಞೆಗಳನ್ನು ಅನುಸರಿಸುವಂತೆ ಕೇಳಿಕೊಂಡರು. ಪಾಂಡವರು ತಮ್ಮ ತಂದೆ ಮತ್ತು ಪೂರ್ವಜರಿಗೆ ತರ್ಪಣವನ್ನು ಮಾಡಲು ಪ್ರಾರಂಭಿಸಿದರು ಮತ್ತು ಇದು ಸ್ವರ್ಗದಲ್ಲಿರುವ ದೇವತೆಗಳನ್ನು ಕಂಗೆಡಿಸಿತು. ದೇವರುಗಳು ಭೂಮಿಯ ಮೇಲೆ ಏನಾಗುತ್ತಿದೆ ಎಂಬುದನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಾ ತಮ್ಮ ನಡುವೆ ಚರ್ಚಿಸಿದರು. ಅಮಾವಾಸ್ಯೆಯಲ್ಲಿ ತೊಡಗಿರುವ 2 ಪ್ರಮುಖ ದೇವರುಗಳಾದ ಸೂರ್ಯ ಭಗವಾನ್ ಮತ್ತು ಚಂದ್ರ ಭಗವಾನ್ ಏನಾಗುತ್ತಿದೆ ಎಂದು ಕೇಳಲು ಭಗವಾನ್ ಕೃಷ್ಣನ ಬಳಿಗೆ ಧಾವಿಸಿದರು. ಅಮಾವಾಸ್ಯೆ ಇಲ್ಲದಿರುವಾಗ ಪಾಂಡವರು ತರ್ಪಣವನ್ನು ಏಕೆ ಮಾಡಿದರು ಎಂದು ಅವರು ಭಗವಾನ್ ಕೃಷ್ಣನನ್ನು ಕೇಳಿದರು.
ಭಗವಾನ್ ಕೃಷ್ಣ ಮತ್ತೊಮ್ಮೆ ಅವರ ಕಣ್ಣುಗಳಲ್ಲಿ ಮಿಂಚು ಹರಿಸುತ್ತಾ ಸೂರ್ಯ ಭಗವಾನ್ ಮೊದಲು ಅಮಾವಾಸ್ಯೆಯಾಗಿರಲಿಲ್ಲ ಎಂದು ಹೇಳಿದರು ಮತ್ತು ಆ ಪ್ರಶ್ನೆಯನ್ನು ಕೇಳಲು ಚಂದ್ರ ಭಗವಾನ್ ಅವರ ಮುಂದೆ ಕಾಣಿಸಿಕೊಂಡರು. ಆದರೆ ಇವರಿಬ್ಬರೂ ಅವರ ಮುಂದೆ ಒಬ್ಬರಿಗೊಬ್ಬರು ಒಟ್ಟಿಗೆ ಕಾಣಿಸಿಕೊಂಡಿದ್ದರಿಂದ ಅವರು ಸಂಯೋಗಗೊಂಡರು ಮತ್ತು ಅದು ಅಮಾವಾಸ್ಯೆಯನ್ನು ಘೋಷಿಸಲಾಯಿತು ಮತ್ತು ಯುದ್ಧ ಪ್ರಾರಂಭವಾಯಿತು. ಭಗವಾನ್ ಕೃಷ್ಣನು ಜಾಣತನದಿಂದ ಸಹದೇವನು ಪ್ರಾಮಾಣಿಕ ಜ್ಯೋತಿಷಿ ಎಂಬ ತನ್ನ ಧರ್ಮಕ್ಕೆ ವಿರುದ್ಧವಾಗಿ ಹೋಗದಂತೆ ನೋಡಿಕೊಂಡರು ಮತ್ತು ಕೌರವರಿಗೆ ಅಶುಭವಾದ ಸಮಯದಲ್ಲಿ ಯುದ್ಧವನ್ನು ಪ್ರಾರಂಭಿಸಿದರು. ಬೋಧಾಯನ ಅಮಾವಾಸ್ಯೆಯು ಚತುರ್ದಶಿಯಂದು ಅಥವಾ ನಿಜವಾದ ಅಮಾವಾಸ್ಯೆಯ ಒಂದು ದಿನದಂದು ಸಂಭವಿಸುವ ಹೆಚ್ಚುವರಿ ಅಮಾವಾಸ್ಯೆಯಾಗಿದೆ. ಬೋಧಾಯನ ಅಮಾವಾಸ್ಯೆಯ ಕಥೆಯನ್ನು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಕತೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಶ್ರೀ ಕೃಷ್ಣಾರ್ಪಣಮಸ್ತು. ಕೃಷ್ಣಂ ವಂದೇ ಜಗದ್ಗುರುಂ.